ಎಲ್ಲರಿಗೂ ನಮಸ್ಕಾರ. ದಿನಕ್ಕೆ ಒಂದು VIPC ಲಡ್ಡು ತಿನ್ನಿ, ನಿಮಗೆ ವೈಟಮಿನ್ ಡಿಫಿಷಿಯನ್ಸಿ ಯಾವತ್ತೂ ಬರಲ್ಲ. ಇದನ್ನು ತಯಾರಿಸಲು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಳ್ಳಿ. 2 ಕಪ್ಪಷ್ಟು ಎಳ್ಳನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೇಕು. ನಂತರ ಶೇಂಗಾ 1 ಕಪ್ಪಷ್ಟು ಹಾಕ್ಬಿಟ್ಟು ಹುರ್ಕೊಳ್ಳಿ. ನಂತರ ಬಾದಾಮಿ ಅರ್ಧ ಕಪ್ಪಷ್ಟು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಹುರಿಬೇಕು ಎಲ್ಲನೂ. ನಂತರ ಗೋಡಂಬಿ ಅರ್ಧ ಕಪ್ಪಷ್ಟು ಹಾಕ್ಬಿಟ್ಟು ಹುರಿರಿ. ನಂತರ ವಾಲ್ನಟ್ ಅಕ್ರೂಟ್ನ ಅರ್ಧ ಕಪ್ ಹಾಕ್ಬಿಟ್ಟು ಚೆನ್ನಾಗಿ ಹುರಿರಿ. ನಂತರ ಅಕ್ಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ನ ಅರ್ಧ ಕಪ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಹುರಿಬೇಕು. ನಂತರ ಕಲ್ಲಂಗಡಿ ಬೀಜ ವಾಟರ್ ಮೆಲನ್ ಸೀಡ್ಸ್ನ ಹುರಿರಿ. ನಂತರ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ನ ಚೆನ್ನಾಗಿ ಹುರಿರಿ. ನಂತರ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ನೋಡಿ 9 ಪದಾರ್ಥಗಳನ್ನ ಎಲ್ಲನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ, ಜೊತೆಗೆ 1 ಕಪ್ಪಷ್ಟು ಡೇಟ್ಸ್ ಖರ್ಜೂರನ ತಗೊಳ್ಳಿ, ಒಂದು 4 ಏಲಕ್ಕಿನ ತಗೊಳ್ಳಿ. ನಾವು ಡ್ರೈ ರೋಸ್ಟ್ ಮಾಡಿಕೊಟ್ಟಿರೋದು ಎಲ್ಲನೂ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ನಂತರ ಖರ್ಜೂರ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡಿರೋಂತಹ ಪೌಡರ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಗುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಆಗುತ್ತೆ. ಇದನ್ನು ಇವಾಗ ಲಡ್ಡು ಕಟ್ಕೊಳ್ಳಿ. 500 ರೂಪಾಯಿಗೆ 80 ಟೇಸ್ಟಿ ಹೆಲ್ದಿ VIPC ಲಡ್ಡು ರೆಡಿ ಆಗುತ್ತೆ. ಇವತ್ತು ಹೆಣ್ಮಕ್ಳಿಗೋಸ್ಕರ ಒಂದು ಸ್ಪೆಷಲ್ ಜ್ಯೂಸ್, ABCP ಜ್ಯೂಸ್. A ಫಾರ್ ಆಮ್ಲ ಬೆಟ್ಟದ ನೆಲ್ಲಿಕಾಯಿ, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್, P ಫಾರ್ ಪಾಮಗ್ರೆನೇಟ್. ಈ ಜ್ಯೂಸ್ನ ನೀವು ಕುಡಿತಾ ಬಂದರೆ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಬರುವಂತಹ ಎಲ್ಲ ತೊಂದರೆಗಳು ಆದಷ್ಟು ಕಡಿಮೆ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಬ್ಲಡ್ ಲಾಸ್ ಆಗೋದ್ರಿಂದ ತುಂಬ ಜನಕ್ಕೆ ರಕ್ತಹೀನತೆ, ಅನಿಮಿಯಾ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಈ ಜ್ಯೂಸ್ನ ನೀವು ವಾರಕ್ಕೆ 1 ಸಲ ತೊಗೊಳ್ಳಿ ಸಾಕು. ಪೀರಿಯಡ್ಸ್ ಟೈಮಲ್ಲಿ 3 ದಿನವೂ ತೊಗೊಳ್ಳಿ. ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಸುಸ್ತು, ಆಯಾಸ, ಹೊಟ್ಟೆ ನೋವು, ವೈಟ್ ಡಿಸ್ಚಾರ್ಜ್ ಏನಾರು ಆಗ್ತಾಯಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಈ ಜ್ಯೂಸ್ಗೆ ಬೆಟ್ಟದ ನೆಲ್ಲಿಕಾಯಿ 3, ಬೀಟ್ರೂಟ್ 1, ಕ್ಯಾರೆಟ್ 2, ದಾಳಿಂಬೆ 1 ಬೇಕು. ಇದನ್ನು A2BC ಜ್ಯೂಸ್ ಅಂತಲೂ ಕರೀತಾರೆ. ನೋಡಿ ಎಲ್ಲನೂ ಸಣ್ಣಗೆ ಕಟ್ ಮಾಡ್ಕೋಬೇಕು. ಫಸ್ಟ್ ಮಿಕ್ಸಿ ಜಾರ್ ತೊಗೊಂಡು ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೂಟ್, ಕ್ಯಾರೆಟ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕ್ಬಿಡಿ. ನಂತರ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ನಂತರ ದಾಳಿಂಬೆ ಬೀಜನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕ್ಬಿಡಿ. ನೋಡಿ ಎಲ್ಲನೂ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಅಷ್ಟೇ, A2BC ಅಥವಾ ABCP ಜ್ಯೂಸ್ ರೆಡಿ ಆಗುತ್ತೆ. ಹೆಣ್ಮಕ್ಳೇ ವಾರಕ್ಕೆ 1 ಸಲನಾದರೂ ಈ ಜ್ಯೂಸ್ನ ಕುಡೀರಿ. ಖಂಡಿತವಾಗ್ಲೂ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಬರುವಂಥ ತೊಂದರೆಗಳೆಲ್ಲ ದೂರ ಆಗುತ್ತೆ. ಎಲ್ಲ ರೀತಿಯ ಪೋಷಕಾಂಶಗಳನ್ನು ಹೊಂದಿರುವಂತಹ ಮಲ್ಟಿ ವಿಟಮಿನ್ ಪೌಡರ್ನ ದಿನಕ್ಕೆ 2 ಸ್ಪೂನ್ ಅಷ್ಟು ತಗೊಳ್ಳಿ. ನಿಮಗೆ ಬೇಕಾಗಿರುವಂತಹ ಪೋಷಕಾಂಶಗಳೆಲ್ಲ ಸಿಗುತ್ತೆ. ಫಸ್ಟ್ ಒಂದು ಸ್ಟೀಲ್ ಬಾಣಲಿಗೆ ಶೇಂಗಾ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜನ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಳಸಬಾರ್ದು. ನಂತರ ಧನಿಯಾ ಬೀಜನ ಹಾಕೊಳ್ಳಿ. ಅದನ್ನು ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಖಾರಕ್ಕೆ ಸರಿ ಹೋಗುವಷ್ಟು ಒಣಮೆಣಸಿನ್ಕಾಯಿನ ಹಾಕೊಳ್ಳಿ. ನಂತರ ಅಕ್ಸೆ ಬೀಜನ ಹಾಕೋಬೇಕು. ಕ್ಯಾಲ್ಶಿಯಂಗೋಸ್ಕರ ಬಿಳಿ ಎಳ್ಳನ್ನ ಹಾಕಿದ್ದೀನಿ. ನಂತರ ಜೀರಿಗೆನ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ರೋಸ್ಟ್ ಆದಮೇಲೆ ಒಂದು 15 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ. ಎಲ್ಲನೂ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನಂತರ ಅದೇ ಕಡಾಯಿಗೆ 1 ಹಿಡಿಯಷ್ಟು ಕರಿಬೇವನ್ನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ. ನಂತರ ನುಗ್ಗೆ ಸೊಪ್ಪನ್ನು ಒಂದು 2 ಹಿಡಿಯಷ್ಟು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಗುತ್ತೆ. ನುಗ್ಗೆ ಸೊಪ್ಪು ಚೆನ್ನಾಗಿ ಡ್ರೈ ರೋಸ್ಟ್ ಆದಾಗ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಎಲ್ಲನೂ ತಣ್ಣಗಾಗಲು ಬಿಡಿ. ತಣ್ಣಗಾದ್ಮೇಲೆ ನುಗ್ಗೆ ಸೊಪ್ಪು ಬಿಟ್ಬಿಟ್ಟು ಮಿಕ್ಕಿದ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ನುಗ್ಗೆ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ಅಷ್ಟೇ, ಟೇಸ್ಟಿ ಹೆಲ್ದಿ ಆಗಿರುವಂತಹ ಮಲ್ಟಿ ವಿಟಮಿನ್ ಪೌಡರ್ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ 2 ಸ್ಪೂನ್ ಅಷ್ಟು ಈ ಪೌಡರ್ ಹಾಕೊಂಡು ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ವಿಟಮಿನ್ C ಹೆಚ್ಚಾಗಿರುವಂತಹ ಇಮ್ಯುನಿಟಿ ಬೂಸ್ಟರ್ನ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಒಬ್ಬರಿಗೆ 3 ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಬೇಕು, ಸ್ವಲ್ಪ ಪುದೀನ, ಕರಿಬೇವು, ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 3 ರಿಂದ 4 ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ. ಬೆಟ್ಟದ ನೆಲ್ಲಿಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥನೂ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ. ನಂತರ ಒಂದು 200 ml ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಚಿಕ್ಕ ಸ್ಟ್ರೈನರ್ ತಗೊಂಡು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸೈಂಧವ ಲವಣ ಅಥವಾ ನಾರ್ಮಲ್ ಉಪ್ಪಾರು ಹಾಕ್ಕೊಳ್ಳಿ. ವೈಟಮಿನ್ ಸಿ ಹೆಚ್ಚಾಗಿರುವಂತಹ ಇಮ್ಯುನಿಟಿನ ಬೂಸ್ಟ್ ಮಾಡುವಂತಹ ಆಮ್ಲ ಜ್ಯೂಸ್ ರೆಡಿ ಆಗುತ್ತೆ.
ನಿಮ್ಮ ಜೀರ್ಣಶಕ್ತಿಗೆ ಒಳ್ಳೆಯದು, ಸ್ಕಿನ್ ಹೇರ್ಗೆ ತುಂಬ ಒಳ್ಳೆಯದು, ಡಿಟಾಕ್ಸಿಫೈ ಆಗೋ ಕೆಲಸ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿದಿನ ಖಾಲಿ ಹೊಟ್ಟೆಲಿ ಕುಡೀರಿ.